ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವ್ರಿ. ನೀವು ಕೂಡ ಆರಾಮಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಯುಧ ಪೂಜೆ ದಿನದ ಇದು ವಿಡಿಯೋ. ಆಯುಧ ಪೂಜೆ ದಿನ ಸ್ವಲ್ಪ ತೋರಣ ಕಟ್ತಾ ಇದ್ವಿ. ಬಾಗಿಲಿಗೆ ಮಾವಿನ ಎಲೆ ಸಿಕ್ಕಿತ್ತು, ಹಾಗಾಗಿ ತೋರಣ ಕಟ್ತಿದ್ವಿ. ಒಂದ್ ಹಾರ ಎಕ್ಸ್ಟ್ರಾ ತಂದಿದ್ವಿ ಡೋರಿಗೆ ಅಂತ ಹೇಳಿ. ಡೋರಿಗೆ ತೋರಣ ಕಟ್ತಿದ್ವಿ. ಈ ಕಡೆ ನನ್ ಮಗಳು ರೆಡಿ ಆಗಿ ನಿಂತು ಗಾಡಿ ಪೂಜೆ ಎಲ್ಲಾ ಮಾಡಕ ರೆಡಿ ಆಗಿ ನಿಂತು. ನಾನು ಸಹ ಪೂಜೆ ಮಾಡ್ಲಿಕ್ಕೆ ಏನೇನ್ ಹತ್ತತಾವ ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡಿಟ್ಟಿದ್ದೆ. ಕೆಳಗಡೆ ಹೋಗ್ಬೇಕಲ್ರಿ, ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಮೊದಲ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಕೆಳಗಡೆ ಹೋಗಿ ಪೂಜೆ ಮಾಡಿದ್ವಿ. ಟ್ರೈಪೋಡ್ ಎಲ್ಲ ಇಟ್ಟಿದ್ದೆ ರೀ ನಾನು, ಯಾಕಂದ್ರೆ ನಮ್ದು ಕೆಲ್ಸ ಅದು ಅಲ್ರಿ. ಹಾಗಾಗಿ ಹಾಗೆ ನನ್ನ ಮಗಳು ಸೈಕಲ್ಗೂ ಪೂಜೆ ಮಾಡಿದ್ವಿ. ಮೊದಲು ಸೈಕಲ್ ಬಳಸ್ತಿದ್ವಲ್ರಿ, ಇವಾಗ ಅದನ್ನ ಮ್ಯಾಗ್ ತಗೊಂಡ್ ಬಂದು ಇಲ್ಲೇ ಪೂಜೆ ಮಾಡಿದ್ವಿ. ಯಾಕಂದ್ರೆ ನಾವು ಹೊಸ ಗಾಡಿನೂ ಸಹ ತಗೊಂಡಿದ್ವಿ, ಸ್ಕೂಟಿ, ಎಲೆಕ್ಟ್ರಿಕಲ್ ಸ್ಕೂಟಿ ತಗೊಂಡಿದ್ವಿ. ಇವಾಗ ಸ್ವಲ್ಪ ಬೇಕಾಗಿತ್ರಿ, ಹೊರಗಡೆ ಹೋಗಕ್ಕೆಲ್ಲ ಬಾಳ ಕಷ್ಟ ಅನ್ಸ್ಲತ್ತಿತ್ತು, ಹಾಗಾಗಿ ತಗೊಂಡಿದ್ವಿ. ಅದಕ್ಕೂ ಸಹ ಪೂಜೆ ಎಲ್ಲ ಮಾಡಿದ್ವಿ. ತಗೊಂಡು ತುಂಬಾ ದಿನ ಆಯ್ತು, ಗಣೇಶ ಚತುರ್ಥಿ ದಿನ ತಗೊಂಡಿದ್ದು. ಈ ತರ ಸಿಂಪಲ್ ಆಗಿ ಮನೆಯಲ್ಲಿ ಆಯುಧ ಪೂಜೆ ಎಲ್ಲ ಮಾಡ್ಕೊಂಡಿದ್ವಿ. ನಾವು ಎಲ್ಲ ಗಾಡಿ ಪೂಜೆ ಸಿಂಪಲ್ ಆಗಿ ಮಾಡಿದ್ವಿ. ಹಾಗೆ ಕೆಳಗಡೆ ದೇವಿ ಆರತಿನೂ ನಡೀತಿತ್ತು. ಎಲ್ಲ ಜನ ಇದ್ರು, ಎಲ್ಲರೂ ಬಂದು ನಿಂತ್ಕೊಂಡಿದ್ರಿ ಪೂಜೆ ಟೈಮ್ದಾಗ. ತುಂಬಾ ನಾವಿರೋ ಬಿಲ್ಡಿಂಗ್ ಅಲ್ಲಂತೂ ಎಲ್ಲಾ ಜನ ಒಳ್ಳೆಯವರೇ ಇದಾರ, ಸರಿಯಾಗಿ ಮಾತಾಡ್ತಾರ, ಹಚ್ಕೊಂಡಿರ್ತಾರಿ ಎಲ್ಲರಿಗೂ. ಇದೇ ಅಲ್ರಿ, ಬೇರೆ ಬೇರೆ ಕಡೆ ಹೋಗ್ತಿವಿ, ಊರ್ ಬಿಟ್ಟು ದೂರ ಇರ್ತಿವಿ ಅಂದ್ರ ಎಲ್ಲರಿಗೂ ಹಚ್ಕೊಂಡಿರೋದು ಒಂಥರ ಖುಷಿ. ಏನ ಪ್ರಾಬ್ಲಮ್ ಆದ್ರೂ ಬರ್ತಾರಿ, ಖುಷಿ ಹಂಚ್ಕೊಕ್ನು ಬರ್ತಾರ, ನೋವು ಹಂಚ್ಕೊಳ್ಕ್ನು ಬರ್ತಾರ, ಖುಷಿ ಆಗ್ತದ. ಹೀಗೆ ಪೂಜೆ ಎಲ್ಲ ಮಾಡಿ ಒಂದ್ ರೌಂಡ್ ಬಂದಿದ್ವಿ. ನಾವು ದೇವಿ ನೋಡಕಂತ ಹೇಳಿ ಬಂದಿವ್ರಿ. ಅಂದ್ರೆ ನಮ್ ರೂಮ್ ಸೈಡ್ ಎಲ್ಲಿ ದೇವಿ ಅದಾವ ಎಲ್ಲ ದೇವಿ ನೋಡ್ತಿವ್ರಿ. ಯಾಕಂದ್ರೆ ನಮ್ ಊರ್ ಕಡೆ ಇಷ್ಟೆಲ್ಲಾ ದೇವಿ ಕುಂಡ್ಸಲ್ಲ, ಹಾಗಾಗಿ ಇಲ್ಲಿ ಈ ತರ ಎಲ್ಲಾ ನೋಡಿ ಖುಷಿ ಪಡ್ತೀವಿ ನಾವು. ಹೆಂಗಿದ್ರು ಸುಟ್ಟಿ ಇತ್ತಲ್ಲ, ಹಾಗಾಗಿ ಬಂದಿದ್ವಿ. ಗಾಡಿ ತಗೊಂಡ್ಮೇಲೆ ಎಲ್ಲಿ ದೇವಸ್ಥಾನಕ್ ಹೋಗಿದ್ದಿಲ್ರಿ, ಹಾಗಾಗಿ ಇಲ್ಲೇ ದೇವರ ಆಶೀರ್ವಾದ ತಗೊಂಡಂಗಾಯ್ತು. ಗಾಡಿ ತಗೊಂಡಿದ್ವಲ್ರಿ, ಇವಾಗ ಅಂತ ಹೇಳಿ ಬಂದಿದ್ವಿ. ದೇವಿಗೆಲ್ಲ ನೋಡೋದೇ ಒಂಥರ ಖುಷಿ ಅಲ್ರಿ. ಎಷ್ಟು ಚಂದ ರೆಡಿ ಮಾಡಿರ್ತಾರ, ಎಲ್ಲ ಪೂಜೆ ಎಲ್ಲ ಎಷ್ಟು ಚಂದ ಮಾಡಿದ್ರು, ಖುಷಿ ಆಯ್ತು. ಹಂಗೆ ಈ ಕಡೆ ಹೊರಗಡೆ ಹೊಂಟಿದ್ವಿ ನಾವು. ಮನೆ ಕಡೆ ಹೋಗೋವಾಗ ಇಲ್ಲೊಂದು ಕೆರೆ ಇತ್ರಿ, ಇಲ್ಲಿ ಬರ್ಬೇಕನ್ನೋದು ಬಾಳ ಆಸೆ ಇತ್ತು. ಒನ್ ಟೈಮ್ನು ಬಂದಿದ್ದಿಲ್ಲ, ದೂರಿಂದ ನೋಡ್ ಹೋಗ್ತಿದ್ವಿ. ಇವತ್ತು ಒಳಗಡೆ ಬಂದ್ವಿ. ಹೇಗಿರುತ್ತೆ ಒಳಗಡೆ ನೋಡ್ಕೊಂಡ್ ಬಂದ್ರಾಯ್ತಂತ ಹೇಳಿ ಒಳಗಡೆ ಬಂದ್ವಿ. ಕೆರೆ ಇತ್ರಿ ಇಲ್ಲಿ, ಕೆರೆ ಒಳಗ ಆಮಿ ಎಲ್ಲಾ ಇದ್ದು ಬಾಳ ಚಂದ ಅನ್ಸ್ಲತ್ತಿತ್ರಿ. ಇಲ್ಲಿ ಜನ ಜಾಗಿಂಗ್ ಎಲ್ಲ ಬರಕ್ ಬೆಸ್ಟ್ ಪ್ಲೇಸ್ ರೀ. ಜಾಗಿಂಗ್ ಬರ್ತಿರ್ತಾರ ಬೆಳಿಗ್ಗೆ ಟೈಮಲ್ಲಿ, ಹಾಗೆ ಸಂಜೆ ಟೈಮಲ್ಲಿ. ಎಲ್ಲ ತರ ಗಿಡಗಳು ಹಚ್ಚಿದ್ರಿ. ನಮ್ಗ ಕಣ್ಣಿಗೆ ಬಿದ್ದಿದ್ದು ಪೇರು ಗಿಡ ರೀ. ಪೇರು ಗಿಡ ನೋಡಿದ್ರೆ ಗಿಡ ತುಂಬಾ ಎಲ್ಲ ಕಾಯಿ ಆಗಿದ್ದು. ಬೇರೆ ಗಿಡದ ಹೆಸರೆಲ್ಲ ಅಷ್ಟೊಂದು ಗೊತ್ತಿಲ್ಲ. ನಮ್ ಗಿಡ ಪೇರು ರೀ. ಪೇರು ಜಾಸ್ತಿ ತಿಂತೀವಿ, ನಮ್ ಹಳ್ಳಿ ಕಡೆ ಎಲ್ಲ ಬಾಳ ಆತವಲ್ರಿ, ಹಂಗಾಗಿ ಪೇರು ಗಿಡ ನೋಡಿದ್ವಿ. ತುಂಬಾ ಕಾಯಿ ಆಗಿದ್ದು ಪೇರು ಗಿಡ ತುಂಬಾ.
ಇಲ್ಲಿ ಜಾಗಿಂಗ್ ಮಾಡಕ ಬಾರಿ ಅದ್ರಿ ಸುತ್ತ ಅಂದ್ರೆ ಕೆರೆ ಸುತ್ತನು ಮಾಡ್ಬೋದ್ರಿ ಆರಾಮ ಚಂದ ಅದ ಜಾಗನು ಕ್ಲೀನ್ ಐತಿ ಮನ್ಸಿಗೆ ಒಂಥರ ಶಾಂತಿ ಅನ್ಸೋ ಜಾಗ ಐತ್ರಿ ಅಳಿಲು ಬಾಳ ಇದ್ದೂರಿ ಇಲ್ಲಿ ಜಾಸ್ತಿ ಇದ್ದು ಅಳಿಲು ಎಲ್ಲ ವಿಡಿಯೋ ಮಾಡುವಾಗ ನಡು ನಡು ಬರ್ತಾ ಇದ್ದೂರಿ ರೋಡ್ ಮೇಲೆಲ್ಲ ಮಕ್ಕಳೆಲ್ಲ ಬರ್ತಿರ್ತಾರಲ್ರಿ ಪೇರೆಂಟ್ಸ್ ಜೋಡಿ ಎಲ್ಲ ಇಲ್ಲಿ ಹಾಗಾಗಿ ಮಕ್ಕಳಿಗೆ ಆಡ್ಲಾಕ ಅಂತ ಹೇಳಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ದೂರಿ ಇಲ್ಲಿ ಆರಾಮಾಗಿ ಮಕ್ಕಳನ್ನು ಆಡ್ಕೊಂಡು ಇಲ್ಲಿ ಎಂಜಾಯ್ ಮಾಡಬಹುದು ಇದೊಂದು ಭಯ ಅನಿಸ್ತದ್ರಿ ಇಲ್ಲೇ ಕೆರೆ ಐತಿ ಹಾಗಾಗಿ ಮಕ್ಕಳು ಇಲ್ಲಿ ಆಡೋದು ಸ್ವಲ್ಪ ಡೇಂಜರೇ ಅನಿಸ್ತದ್ರಿ ಪೇರೆಂಟ್ಸ್ ಜೊತೆ ಇದ್ರೆ ಏನು ಅನ್ಸಲ್ ಬಿಡ್ರಿ ಆದ್ರ ಪೇರೆಂಟ್ಸ್ ಜೊತೆ ಇದ್ರ ಟೆನ್ಷನ್ ಇಲ್ಲ ಆದ್ರೆ ಮಕ್ಕಳೇ ಒಬ್ಬರೇ ಬರುವಾಗ ಬಾಳ ಟೆನ್ಷನ್ ಆಗ್ತದ್ರಿ ಯಾಕಂದ್ರೆ ಕೆರೆ ಬೇರೆ ಆದ ಇಲ್ಲಿ ಬಟ್ ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇರ್ತಾರ ರೆಗ್ಯುಲರ್ ಆಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ಇಷ್ಟ ಆದ್ರೆ ತಡ ಮಾಡಬೇಡಿ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್ ಆ್ಯಂಡ್ ಟೇಕ್ ಕೇರ್